ಗೌರವಾನ್ವಿತ ಸಚಿವರು ನನ್ನ ಮೇಲೆ ಅಭಿಪ್ರಾಯ ಇದೆ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಾಗ ಸಭಾಧ್ಯಕ್ಷರು ಸರ್ಕಾರದಿಂದ ಉತ್ತರವನ್ನು ಕೇಳಬೇಕಿತ್ತು. ಯಾವ ರೀತಿಯ ತನಿಖೆಯನ್ನು ನೀವು ಮಾಡಿಸ್ತೀರಾ ಅಂತ. ಆದರೆ ಸಭಾಧ್ಯಕ್ಷರು ಕೇಳುವ ನಡವಳಿಕೆಗಳಿಲ್ಲ. ಸರ್ಕಾರ ವೇಗವಾಗಿ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು ಅನ್ನುವಂಥ ಮಾತನ್ನು ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಸೇರಿಸುವಂಥ ಕೆಲಸವನ್ನು ಮಾಡಿದರು. ನಾವೆಲ್ಲ ನೋಡ್ತಾ ಇದ್ದೀರಿ. ಹರಿಪ್ರಿಯಾ ಪ್ರಕರಣವನ್ನು ಗೌರವಾನ್ವಿತವಾಗಿ ಮುಚ್ಚುವಂತ ಇಂಗ್ಲಿಷ್ನಲ್ಲಿ ಅಂತೇವೆ. ಆ ರೀತಿಯ ಎಲ್ಲ ವಿದ್ಯಮಾನಗಳು ಇವತ್ತು ನಡೀತಾ ಇದ್ದಾವೆ, ಮುಗಿಸ್ತಾ ಇದೆ ಹರಿಪ್ರಿಯಾ ಪ್ರಕರಣ. ಅದನ್ನು ಖಂಡಿಸಿ ನಮ್ಮ ಶಾಸಕರು ಧರಣಿ ಮಾಡುವಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಬನ್ನಿ ನಿಲ್ಲಿ ಅಂತ ಹೇಳ್ತಾ ಎಡಕ ಬಗ್ಗೆ ಕೈ ಮಾಡಿ ಕರೆದ ನಮ್ಮ ಸ್ಪೀಕರ್ ಶಾಸಕರನ್ನೇ ನಿಲ್ಲಿಸ್ಕೊಂಡು ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ನಿಲ್ಲಕ ಬನ್ನಿ ಬನ್ನಿ ಅಂತೇಳಿ ನನಗೆ 18 ಜನ ಶಾಸಕರನ್ನ 6 ತಿಂಗಳ ಕಾಲ ಅಮಾನತು ಮಾಡಿದ್ರು. ಒಂದು ಸೈಡ್ ಆಗಿದ್ರೆ ಸ್ಪೀಕರ್ ಅವರ ಸರ್ವಾಧಿಕಾರಿ ಧೋರಣೆ 18 ಜನ ಶಾಸಕರ ಒಂದು ಸಸ್ಪೆನ್ಷನ್ ಸ್ಪೀಕರ್ ಅವರು ಸಂವಿಧಾನಕ್ಕೆ ಬೆಲೆ ಕೊಟ್ಟು ಆ ಕುರ್ಚಿಯಲ್ಲಿ ಬಳಗಾರ್ ಅಂತವ್ರು ಕೂರ್ತೋಗಿದ್ದಾರೆ, ರಮೇಶ್ ಕುಮಾರ್ ಅಂತವ್ರು ಕೂರ್ತೋಗಿದ್ದಾರೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತವ್ರು ಕೂರ್ತೋಗಿದ್ದಾರೆ. ಎಲ್ಲ ನಿದರ್ಶನಗಳನ್ನು ನೋಡಿ ಅವ್ರು ಮಂತ್ರಿ ಆಗೋಗಿದ್ರೆ ಮಗುನ ಕಾಗಿದ್ರೆ ಮಂತ್ರಿ ಆಗಲಿ ಏನು ಬೇಡ ಅನ್ನೋದು. ಬಹುತೇಕ ಮಂತ್ರಿ ಆಗೋದಕ್ಕೆ ಹಿಂಗೆಲ್ಲ ಮಾಡಕ್ಕಂತಾರೆ. ಬಹುತೇಕ ನಮ್ಮ ಬಂದಂಗೆ ಕಾಣ್ತೈತೆ. ಮಂತ್ರಿ ಆದ್ರೆ ಯಾವುದಾದ್ರೂ ಒಬ್ಬ ಎರಡೂ ಮುಚ್ಚವನ್ನು ಎಡಕ ಮತ್ತು ಬಲಕಿನ ಶಾಸಕರನ್ನ ಸಮಾನ ದೃಷ್ಟಿಯಿಂದ ನೋಡುವಂಥ ವ್ಯಕ್ತಿಯನ್ನ ಆ ಸ್ಥಾನದ ಮೇಲೆ ಕುಂಡ್ರಿಸ್ಲಿ ಅಂತೇಳಿ ಸನ್ಮಾನ್ಯ ಸ್ಪೀಕರ್ ಅವರು 18 ಜನರ ಏನು ಸಂಸತ್ಪದ ಐತಿ ಬೇಸರತ್ತಾಗಿ ಇವತ್ತು ವಾಪಸ್ ಪಡಿಬೇಕು ಅಷ್ಟೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.